ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಬರಿದಾಗುತ್ತಿರುವ ಹಿನ್ನೆಲೆ ರೈತರಲ್ಲಿ ತೀವ್ರ ಆತಂಕ ಎದುರಾಗಿದೆ. ಒಣಗುತ್ತಿರುವ ಬೆಳೆಗಳಿಗೆ ನೀರಿಲ್ಲದೆ ರೈತರು ಕಂಗಾಲಾಗಿದ್ದು, ಬೆಳೆದು ನಿಂತ ಬೆಳೆಗಳಿಗೆ ನೀರಿಲ್ಲದೆ ಸಂಕಷ್ಟದಲ್ಲಿ ಜಿಲ್ಲೆಯ ಅನ್ನದಾತರು ಪರಿತಪಿಸುವಂತಾಗಿದೆ. ಮಳೆಯಿಲ್ಲದ ಕಾರಣ ಅತ್ತ ಡ್ಯಾಂನಿಂದ ನಾಲೆಗಳಿಗೆ ನೀರು ಹರಿಸಲಾಗದ್ದರಿಂದ ಕಬ್ಬು ಸೇರಿದಂತೆ ತೋಟಗಾರಿಕೆ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದು, ರೈತರ ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ ಎಂದು ಜಿಲ್ಲಾಡಳಿತ ಈಗಾಗಲೇ ಹೇಳಿಕೆ ನೀಡಿರುವುದರಿಂದ ಸಹಜವಾಗಿಯೇ ರೈತರಲ್ಲಿ ಆತಂಕ ಎದುರಾಗಿದೆ. ಸದ್ಯ ಅಣೆಕಟ್ಟೆಯಲ್ಲಿ 81 ಅಡಿ ನೀರಿದ್ದು 573 ಕ್ಯೂಸೆಕ್ ನೀರಷ್ಟೇ ಒಳಹರಿವಿದೆ. ಸರ್ಕಾರದ ನಡೆಗೆ ರೈತರು ಕಂಗಾಲಾಗಿದ್ದು, ಬೆಳೆ ಪರಿಹಾರಕ್ಕಾಗಿ ರೈತರು ಮನವಿ ಮಾಡುತ್ತಿದ್ದಾರೆ. ಒಂದು ವೇಳೆ ಪರಿಹಾರ ಕೊಡದಿದ್ದರೆ ಮತ್ತೆ ಜಿಲ್ಲೆಯಲ್ಲಿ ರೈತರ ಸರಣಿ ಆತ್ಮಹತ್ಯೆ ಹೆಚ್ಚಳದ ಆತಂಕ ವ್ಯಕ್ತವಾಗುತ್ತಿದ್ದು, ನೀರು ಕೊಡಿ ಇಲ್ಲ ಪರಿಹಾರ ಕೊಡಿ, ಇಲ್ಲದಿದ್ದರೆ ಮುಂದಾಗೋ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಎಂಬ ಎಚ್ಚರಿಕೆಯನ್ನು ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ನೀಡಿದ್ದಾರೆ.
ಕಿರಂಗೂರು ಸರ್ಕಲ್ ಬಿಟ್ಟು ಬರ್ತಾ ಇದ್ದೀನಿ ಮುಂದೆ. ಬಾಲು ಮಾಡಿ ನನ್ನ ಹತ್ರ ಐತೆ. ಬಾಲು ಅವರು ಅಲ್ಲಿ ಅವರೇ ಬರೋಣ ಅಂದ್ರೆ ಅದೇನು ಅವರು ಅಲ್ಲಿ ಹೋಟ್ಲು ತಗೋರ. ಯಾವ ಹೋಟ್ಲು ತಗೋ? ಬೇಡ 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 ಬೇಡ. ಬರ್ಲಾಂಡ್ರೆ ಸಲ ಬನ್ನಿ ಇಲ್ಲಿ ಹಂಗೆ ಮೂಲೆ ಮಂಟಪಕ್ಕೆ. ಟಿ ವಿಯರ್ ಬಂದವ್ರೆ ಕಬ್ಬು ಒಣಗಿರೋ ಹಿಡಿತಾವ್ರೆ. ಆ ಲೊಕೇಶನ್ ಕರ್ಕೊಂಡು ಬನ್ನಿ ಬೇಗ ಬನ್ನಿ. ಮತ್ತೆ ಕುಂತವ್ರೆ ಬಾಲು ಇಲ್ವಾ ಇವ್ರಿದ್ದಾರ ಲೊಕೇಶನ್ ನಂಜುರಪ್ಪರ ಯಾಕಡಿಗೆ ಸರ್ ಕೆಂಗಲ್ ರೋಡ್ ಫುಲ್ ಹಿಂಗೆ ಇರೋದು. ನೋಡ್ಕೊಂಡು ಹೋಗ್ತೀನಿ ಊರಿಗೆ ಹೋಗೋರು. ಯಾವ ಬಾಲ್ ಹೇಳು? ಟಿವಿಯರ್ ಬಂದಿರಲ್ಲ ಕಬ್ಬಣಿಗೆ ಹಿಡಿತಾ ಇದ್ರು ಅದಕ್ಕೆ ಮಾಡಿ ಬಾ. ಇಲ್ಲೇ ಮೂಲೆ ಮುಡಪ ನೀನು ಕಾಂಟ್ಯಾಕ್ಟ್ ಹೋಟ್ಲು ನಿಮ್ಮ ಜಾಡ ಅಡ್ಡಕ್ಕೆ ಬಂದು ಹಂಗೆ ಆಮೇಲೆ ಇಲ್ಲಿ ಬಲ್ಲ ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಪ್ರಭಾಕರಣದೊಂದು ಶೂಟ್ ಮಾಡಿಸ್ತಾ ಇದ್ದೀವಿ. ಬನ್ನಿ ಬೇಗ ಬನ್ನಿ ಚೂರಂಗಿ. ಲೊಕೇಶನ್ ಒಂದು ಟಿ ವಿಯರ್ ಬಂದರೆ ಬಣ್ಣ ಹಂಗೆ ಮೂಲೆ ಮುಟ್ಟಕ್ಕೆ. ಹಾಂ ಒಂದು ನಿಮಿಷ ಬೇಗ ಬಣ್ಣ ಬನ್ನಿ ಜೊತೆಲಿ ಅಂತ ನೀವು ಬನ್ನಿ ಅಂತ ನೀವು ಬೇಕು ನಮಗೆಲ್ಲ ಅಂತಂದರೆ ನಾನು ಇದು ಮಾಡಿದೆ ಹಿಂಗೆ ಅಲ್ಲ ಸರ್. ಈಗ ಬೆಳೆದರೆ ಬೆಳೆ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಇರೋದೇ ಅಷ್ಟೇ. ಅವ್ರು ಮನೆ ಬಂದು ಇಟ್ಕೊಂಡ್ರೆ ಇಲ್ಲ ಸರ್ ಕಲಿಸ್ತಿಲ್ಲ ಅವ್ರೆ. ನಾನು ಬರೋಣ ಅಂತ ನಾನೇ ಕೇಳಿದೆ. ಹಂಗೆ ಲೊಕೇಶನ್ಗೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕನ್ನಂಬಾಡಿ ಕಟ್ಟೆ ಅಣೆಕಟ್ಟೆ ತುಂಬಿ ನೀರನ್ನು ಹೊರಗಡೆ ಬಿಟ್ಟಂಥದ್ದು ಬಾಗಿನ ಅರ್ಪಿಸಿದಂಥದ್ದು ನಮ್ಮ ಮುಂಭಾಗ ಇದೆ. ಆದರೆ ಈ ವರ್ಷ ಮಡಿಕೇರದಲ್ಲೇ ಮಳೆ ಆಗಿದೆ, ಅಲ್ಲೇ ನಾಟಿ ಮಾಡೋಕ್ಕಾಗದಂತೆ ರೈತರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕನ್ನಂಬಾಡಿ ಕಟ್ಟೆಯಲ್ಲಿ ಇವತ್ತು 80 ಅಡಿ ನೀರಿದೆ.
ಕನ್ನಂಬಾಡಿ ಅಚ್ಚುಕಟ್ಟಿನಲ್ಲಿ ಸಾವಿರಾರು ಎಕರೆ ಕಬ್ಬನ್ನ ಬೆಳೆದಿದ್ದಾರೆ. ಕನಿಷ್ಠ 2,000 3,000 ಕೋಟಿ ಮೌಲ್ಯದ ಕಬ್ಬು ಬೆಳೆದು ನಿಂತಿದೆ. 10 ತಿಂಗಳು 11 ತಿಂಗಳು ಬೇಸಾಯ ಮಾಡಿರೋಂಥ ಕಬ್ಬಿಗೆ ಈಗ ಏನಾದ್ರು ನೀರು ಕೊಡಲಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ನಷ್ಟ ಆದರೆ ಆ ನಷ್ಟದ ಹೊರೆ ರೈತನಿಗೆ ತಡೆಯೋಕ್ಕಾಗಲ್ಲ. ಸರ್ಕಾರನೂ ಸಹ ಈ ಮಧ್ಯಪ್ರವೇಶ ಮಾಡುವಂಥ ಕೆಲಸ ಮಾಡದೆ ಮೌನವಾಗಿದೆ. 80 ಅಡಿ ಇದೆ, ಬೆಂಗಳೂರು ಕುಡಿಯೋ ನೀರು ಅಂತ. ಬೆಂಗಳೂರು ಕುಡಿಯೋ ನೀರು ಕೊಡಿ ಬೇಡ ಅಂತ ಹೇಳಲ್ಲ. ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಬೆಂಗಳೂರಿಗೆ ಅಂತ ಹೇಳಿರಲಿಲ್ಲ. ಆ ಬೆಂಗಳೂರಿಗೆ ನೀರು ಕೊಡಬೇಕಾದ್ರೆ ಇದನ್ನ ಅವಲಂಬಿಸ್ಕೊಂಡು ಕುಂತಿದ್ರಲ್ಲ, ಬೇರೆ ಬೇರೆ ಮೂಲ ಇರಲಿಲ್ವಾ? ಆ ಮೂಲ ಕಡೆ ನೀವು ಗಮನ ಕೊಡಲಿಲ್ವಾ? ರೈತರ ಜೊತೆ ಯಾಕೆ ಚೆಲ್ಲಾಟ ಆಡ್ತೀರಿ ಅನ್ನೋದನ್ನ ಗಂಭೀರವಾದಂಥ ಪ್ರಶ್ನೆ. ಬೆಂಗಳೂರಿಗೂ ಕೊಡಿ, ಮೈಸೂರಿಗೂ ಕೊಡಿ ಕುಡಿಯೋ ನೀರನ್ನ. ಅದೇ ಸಂದರ್ಭದಲ್ಲಿ ಹಿಂದೆ 80 ಅಡಿ ಇದ್ದಾಗ ಬೆಳೆಗೆ ನೀರು ಕೊಟ್ಟಿದ್ರು. ಆ ಕೆಲಸವನ್ನ ಈಗಲೂ ಮಾಡಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಇದೊಂದು ರೈತ ವಿರೋಧಿ ಸರ್ಕಾರ, ರೈತರಿಗೆ ವಿಷ ಕೊಡುವಂತ ಸರ್ಕಾರ. ಈ ವಿಷಕ್ಕೆ ಕೊಟ್ಟಂತ ಸರ್ಕಾರನ ರೈತರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮುಂದಿನ ದಿನದಲ್ಲಿ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ. ಒಂದಿನ 2 ದಿನದಲ್ಲೇ ನೀರು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರಿಗೆ ವಿಷ ಕೊಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅನ್ನೋದನ್ನ ಒತ್ತಿ ಹೇಳ್ತೀನಿ. ಇದಕ್ಕೆ ನೇರ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ, ಸತ್ತಿರುವಂತ ನೀರಾವರಿ ಇಲಾಖೆ ಕಾರಣ ಆಗುತ್ತೆ.